ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಂಗೆ ನೋಡ್ತಾ ಇರ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರ ಅಂಡ್ ಲೈಕ್ ಮಾಡಿದ್ರ ಬನ್ನಿ ಇವಾಗ ನಿನ್ನೆ ಎಪಿಸೋಡ್ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ಅದಕ್ಕಿಂತ ಮುಂಚೆ ನಿನ್ನೆ ಆಕ್ಚುಲಿ ಗಿಲ್ಲಿ ಅವರು ಏನೊಂದು ಪ್ಲೇಟ್ ಬಗ್ಗೆ ಮಾತಾಡ್ತಾರೆ. ಸೊ ಅದನ್ನ ಉಗ್ರಂ ಮಂಜು ಅವರು ಅತಿರೇಕಕ್ಕೆ ತಗೊಂಡೋಗಿ ಆ ಒಂದು ಪದ ಬಳಕೆ ಏನ್ ಯೂಸ್ ಮಾಡ್ತಾರೆ, ಮುಚ್ಕೊಂಡಿದ್ರೆ ಸರಿ ಅಂತ ಎಲ್ಲ ಇದ್ ಮಾಡ್ತಾರೆ. ಸೊ ಅದು ತಪ್ಪಿತ್ತ, ಉಗ್ರಂ ಮಂಜು ಅವ್ರ ಬಿಹೇವಿಯರ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಅದು ತಪ್ಪಿತ್ತ ಸರಿತಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಸ್ ಇವಾಗ ಬನ್ನಿ ಎಪಿಸೋಡ್ನ ರಿವ್ಯೂ ಮಾಡ್ಕೊಂಬರೋಣ. ಸೊ ಆಕ್ಚುಲಿ ಗೈಸ್ ಎಪಿಸೋಡ್ ನಿನ್ನೆ ಒಂದು ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಒಂದಷ್ಟು ಪ್ರಮೋಷನ್ ಇವೆಂಟ್ಗಳಿಂದ ಸ್ಟಾರ್ಟ್ ಆಯ್ತು. ಸೊ ಪ್ರಮೋಷನ್ ಇವೆಂಟ್ಗಳು ನಮ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೊಳ್ತೀನಿ. ಅದೇ ಒಂದೊಂದು ಆಡ್ಗೂ ಒಂದೊಂದು ಇದು ಬರ್ತದೆ, ನಮ್ಮ ಯೂಟ್ಯೂಬಲ್ಲಿ ಒಂದು ಆಡ್ ಬರುತ್ತೆ ಗೊತ್ತಾ, ಆ ಥರ ಒಂದೊಂದು ಪ್ರಮೋಷನ್ಸ್ ಕೊಡ್ತಾ ಇದ್ರು. ಒಂದೆರಡು ಕೊಟ್ಟರೆ ಓಕೆನಪ್ಪ, ಮೂರು ಕೊಡ್ತಾರೆ ಏನಕ್ಕಪ್ಪ. ತುಂಬ ನಿನ್ನೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಓವರ್ ಆಗಿ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೂರು ಪ್ರಮೋಷನ್ ಅಂತಂದ್ರೆ ಯಾರು ನೋಡ್ತಾರೆ ಗುರು. ಸೊ ನನಗೂ ಕೂಡ ಹಂಗೆ ಅನಿಸ್ತು, ನಿಮ್ಗೆ ಹಂಗೆ ಅನಿಸ್ತಾ ಕಮೆಂಟ್ ಮಾಡಿ. ಅಂಡ್ ಆಕ್ಚುಲಿ ಇಲ್ಲಿ ಇನ್ಪುಟ್ ಕೊಡ್ತಾ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಲೈಕ್ ಪ್ರಮೋಷನ್ಗಿಂತನೂ ಕಾವ್ಯಾರು ಉಗ್ರ ಮಂಜುಗೆ ಇನ್ಪುಟ್ ಕೊಡ್ತಾ ಇರ್ತಾರೆ, ಹೆಂಗೆ ಇರಬೇಕು ಏನ್ ಕತೆ ಅಂತ. ಅಂಡ್ ಗೈಸ್ ಆಕ್ಚುಲಿ ಇನ್ನೊಂದು ನಾನು ನೋಡಿರೋ ಪ್ರಕಾರ ಲೈವ್ ಅಪ್ಡೇಟ್ಸ್ ನೋಡ್ತಾ ಇರೋದು. ಸೊ ಐ ಥಿಂಕ್ ಇದು ಎಪಿಸೋಡ್ ಅಲ್ಲಿ ಇಲ್ಲ. ಐ ಥಿಂಕ್ ನಾನು ಈ ಪಾರ್ಟ್ನ ಮಾತಾಡಬಾರ್ದು ಅಂತ ಅನ್ಕೊಳ್ತಿದ್ದೆ, ಬಟ್ ಪಾರ್ಟಲ್ಲಿ ಮಾತಾಡ್ತೀನಿ. ಏನಂತಂದ್ರೆ, ಸೊ ಇವರು ಗಿಲ್ಲಿ ಅವ್ರಿಗೆ ಚೈತ್ರ ಕುಂದಾಪುರ ಅವ್ರು ಸೇರ್ಕೊಂಡು ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಆ್ಯಕ್ಚುಲಿ ಲೈಕ್ ನೀವು ನೆಗೆಟಿವ್ ಮಾತಾಡ್ತಾ ಇರೋದು ಮನೆಯವ್ರಿಗೆಲ್ಲ ಅದು ಆಚೆ ಕಡೆ ತುಂಬ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದೆ, ದಯವಿಟ್ಟು ಈ ಒಂದು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಇದು ಬಿಗ್ ಬಾಸ್ ಅವರೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ಟು ಇವ್ರಿಗೆ ಒಂದು ದಾರಿ ಏನು ಹೋಗ್ತಾ ಇದ್ದಾರೆ ಅದು ಜನಗಳು ತುಂಬ ಇಷ್ಟಪಡ್ತಾ ಇರ್ತಾರಲ್ಲ, ಆ ದಾರಿನ ಲೈಕ್ ಕೆಳಗಡೆ ಡೌನ್ ಮಾಡೋ ಥರ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಗಿಲ್ಲಿ ಸೈಲೆಂಟ್ ಆಯಿತು ಅಂದರೆ ಐ ಥಿಂಕ್ ಸೊ ನಿನ್ನೆ ಮೊನ್ನೆ ಎಲ್ಲ ಮನೆ ಫುಲ್ಲು ಒಂಥರ ಖಾಲಿ ಅಂತ ಅನಿಸ್ತದೆ ಬಿಕಾಸ್ ಆಫ್ ಗಿಲ್ಲಿ. ಸೊ ಅದರಿಂದ ಏನಾದರೂ ಇದೇ ರೀತಿ ಮುಂದೆ ಬರ್ಕೊಂಡು ಹೋದರೆ ಯಾರು ಕೂಡ ಕಾಂಟೆಂಟ್ ಕೊಡಲ್ಲ. ಸೊ ಕಾಂಟೆಂಟ್ ಇಲ್ಲ ಅಂತಂದರೆ ಆ್ಯಕ್ಚುಲಿ ಜನ ನೋಡೋಕ್ಕೂ ಇಷ್ಟಪಡಲ್ಲ. ಸೊ ಐ ಥಿಂಕ್ ಯಾವಾಗಲೂ ಜಗಳ ನೋಡೋಕ್ಕೂ ಇಷ್ಟಪಡಲ್ಲ ಗುರು. ಜನಗಳು ಜಗಳದ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಇರೋದು ಇರಬೇಕು ಫ್ಯಾಕ್ಟ್ರು. ಐ ಥಿಂಕ್ ಒಂದು ಒನ್ ಆನ್ ಒನ್ ಅಂತ ನೋಡ್ತೀವಿ ಗೊತ್ತಾ, ಒಂದು ಕಡೆ ಕಾಮಿಡಿಯಿಂದ ಬರ್ತಾರೆ, ನಾವು ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ ಎಲ್ಲ ನೋಡ್ಕೊಂಡು. ಓಕೆ, ಎಸ್ಪೆಷಲಿ ಗಿಲ್ಲಿ ನೋಡ್ತಾ ಇರೋದು ಮೇನ್ ರೀಸನ್ ಏನಂತಂದರೆ ಐ ಥಿಂಕ್ ಅವನ ಒಂದು ಹ್ಯೂಮರು, ಒಂದು ಸರ್ಕ್ಯಾಸಮ್ಮು. ಸೊ ಇಟ್ಸ್ ಲೈಕ್ ಆಲ್ ಅಬೌಟ್ ಮಿಕ್ಸ್ಚರ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಗೊತ್ತಾ, ಅದು ಗಿಲ್ಲಿ ಅಂತ ಹೇಳ್ತೀವಿ. ಅಂಡ್ ಎಸ್ ಇದಾಗಿದ ತಕ್ಷಣ ಆಕ್ಚುಲಿ ಇಲ್ಲಿ ಈಗ ಫನ್ನಿ ವೇಗ್ ಬರೋಣ. ಲೈಕ್ ಇದೆಲ್ಲ ಆಗುತ್ತೆ ಸ್ವಲ್ಪ ಕುತ್ಕೊಂಡು ಈಗ ಲಾನ್ ಏರಿಯಾದಲ್ಲಿ ಉಗ್ರ ಮಂಜೂರು, ಚೈತ್ರ ಅವರು ಇವರೆಲ್ಲ ಕುತ್ಕೊಂಡು ಒಂದು ಗ್ಯಾಂಗ್ ಮಾತಾಡ್ತಾರೆ. ಇಲ್ಲಿ ಗಿಲ್ಲಿ ನಟವರು ಒಂದು ಬೀನ್ ಬ್ಯಾಗ್ ಮೇಲೆ ಮಲಗಿರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಉಗ್ರ ಮಂಜು ಅವರು ಅಂದ್ರೆ ಮಲಗಿರ್ಬೇಕು, ಬೀನ್ ಬ್ಯಾಗ್ ಮೇಲೆ ಮಲಗಿರ್ಬೇಕು. ಇವರು ಈ ಕಡೆ ಇನ್ನೊಂದು ಬೀನ್ ಬ್ಯಾಗ್ ಮೇಲೆ ಮಲಗಿರ್ತಾರೆ. ಆ ಮಂಜು ಅವ್ರು ಏನ್ ಮಾಡ್ತಾರೆ, ಗಿಲ್ಲಿ ನಟನ ಹೊಟ್ಟೆ ಮೇಲೆ ಲೈಕ್ ಕಾಲ್ ಮೇಲೆ ಕಾಲ್ ಹಾಕ್ತಾರೆ. ಅಂದ್ರೆ ಲೈಕ್ ಹೊಟ್ಟೆ ಮೇಲೆ ಈ ಪೋರ್ಷನ್ ಅಲ್ಲಿ ಎರಡು ಕಾಲ ತೆಗೆದು ಅವ್ನ ಮೇಲೆ ಹಾಕ್ತಾರೆ. ಯಾವ ಒಬ್ಬ ಮನುಷ್ಯನಿಗೆ ಹಂಗೆ ಟಚ್ ಮಾಡ್ತಾರೆ ಗುರು. ಅವ್ರು ಹೇಳ್ತಾರೆ ಬಿಡೋಣ ಅಂತ ಹೇಳ, ಅಂದ್ರೆ ಅವ್ರು ನಾರ್ಮಲ್ ಆಗಿ ಹೇಳಕ್ ಕೊಡ್ತಾರೆ, ಯಾಕಂದ್ರೆ ಬೈಯಕ್ಕಂತೂ ಆಗಲ್ಲಲ್ವಾ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರ್ಬೇಕು ರೆಸ್ಪೆಕ್ಟ್ ಹೆಂಗ್ ಕೊಡ್ತೀನಿ ಅಂತ. ಇವರೆಲ್ಲ ಸದರ ತಗೊಂಡ್ರು ಗಿಲ್ಲಿ ಅವ್ರ ಬಗ್ಗೆ ವಿಚಾರಕ್ಕೂ ಇವರು ಲೈಕ್ ನೀನ್ ನಂಗೆ ಪರ್ಸನಲ್ ಅಟ್ಯಾಕ್ ಮಾಡ್ತೀಯಾ, ನೀನ್ ಇದೆಲ್ಲ ಮಾಡ್ಬೇಡ ನನ್ನ ಹತ್ರ, ಹಂಗೆಲ್ಲ ಮಾಡ್ಬೇಡ ಅಂತ ಹೇಳ್ತಾರಲ್ಲ. ಒಬ್ಬ ಮನುಷ್ಯನಿಗೆ ನಾವು ಏನೋ ಟಚ್ ಸಿಂಪಲ್ ಆಗಿ ಕಾಲ್ ಟಚ್ ಆಯ್ತು ಅಂದ್ರೆ ನಾವು ಈ ತರ ಸಣ್ಣ ಮಾಡ್ಕೋತೀವಿ. ಅದು ಫನ್ನಿ ವೇಲ್ ಆದ್ರೂ ಕೂಡ ಲೈಕ್ ಒಬ್ಬ ಮನುಷ್ಯನ ಹೊಟ್ಟೆ ಮೇಲೆ ಹಾಕೋದು ಎಷ್ಟು ಸರಿ ಎಷ್ಟು ತಪ್ಪು ಫಸ್ಟ್ ನೀವು ಕಮೆಂಟ್ ಮಾಡಿ. ಓಕೆನಾ. ಸೊ ಆಕ್ಚುಲಿ ಇದೆಲ್ಲ ಆಗುತ್ತೆ, ಅದಾಗಿದ ತಕ್ಷಣ ಒಂದಷ್ಟು ಫನ್ ಆಗುತ್ತೆ. ಓಕೆ, ಫನ್ ಆಗಿ ತಗೊಂಡ್ರು. ಮೇ ಬಿ ಗಿಲ್ಲಿ ಅವ್ರು ಏನ್ ಅನ್ಕೊಂಡ್ರು ಗೊತ್ತಾ, ಇಷ್ಟೆಲ್ಲ ಮಾಡ್ತಾರೋದು ನೋಡಿ ಜನ ಮನೆ ಗೆಸ್ಟ್ಗಳು ಬಂದಿರೋರು ಸ್ವಲ್ಪ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ, ಇವಾಗ ನಾನು ನಾರ್ಮಲ್ ಆಗಿ ಮಾತಾಡ್ಬೋದು ಅಂತ ಅನ್ಕೊಂಡ್ರು. ಅಲ್ಲೇ ಗಿಲ್ಲಿ ಅವ್ರು ತಪ್ಪಾಗಿದ್ದು ಪಾಪ, ಆಕ್ಚುಲಿ ಹೇಳ್ತೀನಿ. ಸೊ ಇದಾಗಿದ ತಕ್ಷಣ ಇನ್ಸಿಡೆಂಟ್ಗಳು ಒಂದಷ್ಟು ನಡೆಯುತ್ತೆ. ಅಂಡ್ ಮನೆ ಒಳಗಡೆ ಇವಾಗ GST ಟೀಮ್ ಅವ್ರು ಕೂಡ ಒಳಗಡೆ ಬರ್ತಾರೆ. ಸುಜನ್ ಲೋಕೇಶ್ ಅವ್ರು ಯಾವುದು GST ಮೂವಿ ಇದೆ, ನಮ್ಮ ಕನ್ನಡ ಮೂವಿ ಗೈಸ್ ಯಾರಾದ್ರು ಥಿಯೇಟರ್ ಹೋಗಿ ನೋಡಿ ದಯವಿಟ್ಟು. ಸೊ ಆಕ್ಚುಲಿ ಅವ್ರು ಬಂದು ಪ್ರಮೋಷನ್ಸ್ ಬರ್ತಾರೆ, ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾರೆ, ಮತ್ತೆ ಬೀಳ್ಕೊಡುಗೆ ಕೂಡ ಮಾಡ್ಕೊಳ್ತಾರೆ. ಸೊ ಇದಾಗಿದ ತಕ್ಷಣ ಇನ್ನೊಂದು ಸ್ಟಾರ್ಟ್ ಆಗುತ್ತೆ, ಬಟ್ಟೆ ವಿಚಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಟ್ಟೆ ವಿಚಾರ ಏನಂತಂದ್ರೆ ಗಿಲ್ಲಿ ನಟವರು ರೂಮ್ ಅಲ್ಲಿ ಮಲಗಿರ್ತಾರೆ. ಮ್ಯೂಟೆಂಟ್ ರಘು ಅವ್ರು ಏನ್ ಮಾಡ್ತಾರೆ, ಬರ್ತಾರೆ. ಅಂಡ್ ಉಗ್ರ ಮಂಜು ಬರ್ತಾರೆ. ಮ್ಯೂಟೆಂಟ್ ರಘು ಅವ್ರಿಗೆ ಪಾಯಿಂಟ್ ಆಫ್ ವ್ಯೂ ಏನಂತಂದ್ರೆ ಅವರ ಮನಸ್ಸಲ್ಲಿ ಇರೋಂಥದ್ದು, ಈಗ ಇಲ್ಲಿ ಇಷ್ಟೆಲ್ಲ ಬಟ್ಟೆ ಐತಲ್ಲಪ್ಪ ಅಂದ್ರೆ ಲೈಕ್ ಮೇ ಬಿ ಈ 2 ವಾರಗಳಿಂದ ಲೈಕ್ ಬಟ್ಟೆಗಳು ಕಳಿಸ್ತಾ ಇದ್ದಾರೆ ಗಿಲ್ಲಿ ನಟಗೆ, ಪ್ಯಾಂಟ್ ಶರ್ಟ್ ಎಲ್ಲ ಕಳಿಸ್ತಾ ಇದ್ದಾರೆ, ಶೂ ಎಲ್ಲ ಕಳಿಸ್ತಾ ಇದ್ದಾರೆ. ಬಟ್ ಗಿಲ್ಲಿ ನಟ ಅವರು ಅದನ್ನ ಹಾಕೊಂತ ಇಲ್ಲ. ಅದನ್ನ ಇವರು ಲೈಕ್ ಇವರು ಹೆಲ್ದಿ ವೇಲ್ ಹೇಳ್ತಾರೆ. ಮ್ಯೂಟೆಂಟ್ ರಘು ಅವರು ನೀನ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯ ಕಣೋ, ಏನಕ್ಕೆ ಈ ಹಳೆ ಬಟ್ಟೆ ಹಾಕೊಂಡು ಬನೀನ್ ಹಾಕೊಂಡು ನಿಂತ್ಕೊಂತೀಯ, ಯಾವಾಗ್ಲೂ ಒಂದು ಒಳ್ಳೆ ಬಟ್ಟೆ ಹಾಕೊಳಪ್ಪ, ಲೈಕ್ ಕ್ಯಾಮ್ರಾಗಳು ಎಷ್ಟೊಂದು ಕ್ಯಾಮ್ರಾಗಳು ನೋಡ್ತಾ ಇದ್ದಾವೆ, ಸೊ ದಟ್ ನೀನು ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾರೆ. ಅಂದ್ರೆ ಅವರು ಚೆನ್ನಾಗಿರ್ಲಿ ಅಂತ ಅವ್ರ ರಘುವರು ಹೇಳ್ತಾರೆ. ಬಟ್ ಇಲ್ಲಿ ಉಗ್ರ ಮಂಜೂರು ಏನ್ ಮಾಡ್ತಾರೆ, ಅಲ್ಲೂ ಕೂಡ ಒಂದು ನೆಗೆಟಿವ್ ಹುಡ್ಕಕ್ಕೆ ಏನ್ ಮಾಡ್ತಾರೆ, ನೋಡಪ್ಪ ಅವನ ಹತ್ರ ಎಷ್ಟೊಂದು ಬಟ್ಟೆಗಳೈತೆ, ನೋಡಪ್ಪ ಅವನ ಹತ್ರ ಎಷ್ಟೊಂದು ಬಟ್ಟೆಗಳೈತೆ ಅಂತ ಎತ್ತಿ ಎಲ್ಲಾರ್ಗೂ ತೋರಿಸ್ತಾ ಇರ್ತಾರೆ. ಇಲ್ಲಿ ಆ ಕಡೆ ಕಿಚನ್ ಏರಿಯಾದಲ್ಲೂ ಕೂಡ ಅಶ್ವಿನಿ ಮ್ಯಾಮ್ ಅಯ್ಯೋ ನೋಡು ಎಷ್ಟೋ ಬಟ್ಟೆ ಇದೆ ಹಂಗೆ ಅಂದ್ರೆ ಹೋಟೆಲ್ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಕ್ಕೆ ಟ್ರೈ ಮಾಡಿದ್ರು ಉಗ್ರ ಮಂಜು ಅವರು. ಬಟ್ ಇಲ್ಲಿ ಅದನ್ನೇ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಒಂದು ಕಂಫರ್ಟ್ ಅನ್ನ ನಾನು ಹಿಂಗೆ ಇರಕ್ಕೆ ಇಷ್ಟ, ನನಗೆ ಲೈಕ್ ಕಂಫರ್ಟ್ ಐತೆ, ನಾನು ಬನಿಯಾನಲ್ಲಿ ಕಂಫರ್ಟ್ ಆಗಿದ್ದೀನಿ, ನನಗೆ ಹಾಕೋಬೇಕು ಅಂತ ಅನ್ಸಿದ್ರೆ ಹಾಕೋದು. ಈಗ ನೋಡಿ ವೀಕೆಂಡ್ ಅಲ್ಲಿ ಸೂಟ್ ಹಾಕೊಂಡಿದ್ರಲ್ಲ ಮೊನ್ನೆ ಸುದೀಪ್
ಸರ್ ಅದು ಕೂಡ ಹೇಳ್ತಾರೆ ಏನ್ ಗಿಲ್ಲಿ ಇದು ಸೂಟ್ ಹಾಕೊಂಡಿದ್ಯಾ ಮೇಲೆ ಹೇರ್ ಸ್ಟೈಲ್ ಹಂಗೆ ಐತೆ ಅಂತ ಹೇಳಿದಾಗ ಹೇರ್ ಸ್ಟೈಲ್ ಕೂಡ ಸೂರಜ್ ಸರ್ ಸೆಟ್ ಮಾಡ್ತಾರೆ. ಲೈಕ್ ಬೇಕಾದಾಗ ಅವ್ರು ಹಾಕೋತಾರೆ. ಈಗ ಮನೆಗಳಲ್ಲೂ ಅಷ್ಟೇ ನಾವೇ ಅಲ್ವಾ, ಈಗ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂಥರ ಲೈಕ್ ಫಾರ್ಮಲ್ಸ್ ಅಲ್ಲಿ ಹೋಗ್ತೀವಿ ಬರ್ತೀವಿ, ಮತ್ತೆ ಮನೆಗೆ ಬಂದ ತಕ್ಷಣ ಲೈಕ್ ಶಾರ್ಟ್ಸ್ ಹಾಕೋತೀವ ಇಲ್ಲ ಬನಿಯನ್ ಹಾಕೋತೀವಿ, ನಾವು ಫ್ರೀ ಆಗಿರ್ಬೇಕು ಅಂತ ಟ್ರೈ ಮಾಡ್ತೀವಿ. ಬಿಗ್ ಬಾಸ್ ಮನೇಲೂ ಹಂಗೆ ಇವರು ಸ್ಟಾರ್ಟಿಂಗ್ ಹೋದಾಗ ನೀನು ಅವಾಗ ಗಿಲ್ಲಿನ ಸ್ಟಾರ್ಟಿಂಗ್ ಆಕ್ಚುಲಿ ಗಿಲ್ಲಿ ನಟ ಸ್ಟಾರ್ಟಿಂಗ್ ಇಂದ ಹಿಂಗೆ ಬೇರೆ ಬನಿಯನಲ್ಲೇ ಇರೋದು. ಈ ನಡುವೆ ಏನಾಗಿದೆ ಅಂತ ಬಟ್ಟೆಗಳು ಕಳಿಸ್ತಾರೆ. ಸ್ಟಾರ್ಟಿಂಗ್ ಒಂದಷ್ಟು ದಿನ ಬಟ್ಟೆ ಕಳಿಸಿರ್ಲಿಲ್ಲಂತೆ, ಈ 2 ವಾರದಿಂದ ಕಳಿಸ್ತಾ ಇದ್ದಾರೆ. 2 ವಾರದಿಂದ ಬಂದಂತ ಬಟ್ಟೆಗಳನ್ನ ಲೈಕ್ ಈಗ ಮೊದಲಿಂದ ನಂಗೆ ಇದ್ಬಿಟ್ಟು ಈಗ ಲೈಕ್ ಬಟ್ಟೆಗಳು ಹಾಕೊಂಡ್ರೆ ಲೈಕ್ ಏನೋ ಇರ್ಸು ಮುಸು ಅಂತ ಅಂದ್ರೆ ಲೈಕ್ ಅನ್ಕಂಫರ್ಟ್ ಅಂತ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಸೊ ದಟ್ ಅದಕ್ಕೆ ಅವ್ರು ಹಾಕೊಂಡಿಲ್ಲ. ಅದಕ್ಕೆ ಇವರು ಈ ತರ ಮಾಡುವಂಥದ್ದು ಏನಿತ್ತು. ಅಂಡ್ ಗಿಲ್ಲಿಯವರು ಹೇಳ್ತಾರೆ ನನ್ ಕಂಫರ್ಟ್ ಅಣ್ಣ, ನನಗೆ ಹಿಂಗೆ ಇರಕ್ಕೆ ಇಷ್ಟ, ನಾನು ಇರ್ತೀನಿ ಅಂತ ಹೇಳ್ತಾರೆ. ಇಲ್ಲ ಇದನ್ನ ಉಗ್ರ ಮಂಜು ನೆಗೆಟಿವ್ ಮಾಡೋಕೆ ಅಲ್ಲೋ ನೆಗೆಟಿವ್ ಮಾಡೋಕೆ ಹೋಗ್ತಾರೆ. ಇಲ್ಲಿ ಇದು ನಿಮ್ಗೆ ಅನಿಸ್ತು ಕಾಮೆಂಟ್ ಮಾಡಿ ಓಕೆನಾ. ಸೊ ಓಕೆ ಇದೆಲ್ಲ ಆಗುತ್ತೆ ಗೈಸ್ ಓಕೆನಾ. ಸೊ ಆಕ್ಚುಲಿ ನೆಕ್ಸ್ಟ್ ಬರೋದು ಲಕ್ಸುರಿ ಬಜೆಟ್ಗೆ ಬರುತ್ತೆ. ಸೊ ಲಕ್ಸುರಿ ಬಜೆಟ್ ಅಲ್ಲಿ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ವೆಜಿಟೇರಿಯನ್ಗಳು ಕೂಡ ಮನೇಲಿ ಓಕೆ ಕಾವ್ಯ ಅವರು ಮತ್ತೆ ಧ್ರುವಂತ್ ಅವರು. ಐ ಥಿಂಕ್ ನಾನು ಕಾವ್ಯ ಧ್ರುವಂತ್ ಅಂತ ಹೇಳ್ತಾರೆ. ಯಾರಾದ್ರೂ ವೆಜಿಟೇರಿಯನ್ ಅವರು ಇದ್ದೇ ಇರ್ತಾರಲ್ವಾ. ಸೊ ಅವ್ರು ನಾನ್ ವೆಜಿಟೇರಿಯನ್ ತಿನ್ನೋರು ನಾನ್ ವೆಜಿಟೇರಿಯನ್ ತಿನ್ಬೇಕು, ವೆಜಿಟೇರಿಯನ್ ತಿನ್ನೋರು ವೆಜಿಟೇರಿಯನ್ ತಿನ್ಬೇಕು. ಲಕ್ಸುರಿ ಬಜೆಟ್ ಅಲ್ಲಿ ಆಕ್ಚುಲಿ ಈ ಚಿಕನ್ನು ಪನ್ನೀರು ಮಟನ್ ಎಲ್ಲ ಆ್ಯಡ್ ಆಗುತ್ತೆ. ನಾರ್ಮಲ್ ಊಟ ಇದ್ದೇ ಇರುತ್ತೆ ಬಿಡಿ, ಅದು ಬೇರೆ ಥರ. ಬಟ್ ಸ್ಟಿಲ್ ಇವಾಗ ಇವರು ಅಗ್ರಿ ಮಾಡಬೇಕು, ಯಾಕಂದ್ರೆ ಇವರು ಕೂಡ 2-3 ವಾರದಿಂದ ಲಕ್ಸುರಿ ಬಜೆಟ್ಗಳು ಕಟ್ಟಾಗಿ ಬರ್ತಾ ಇದೆ. ಬರೀ ಕಾಫಿ ಮಾತ್ರ ತೊಗೊಳಕ್ಕೆ ನೋಡ್ತಾ ಇದ್ದಾರೆ. ಸೊ ಕಟ್ಟಾದ್ಮೇಲೆ ಆಕ್ಚುಲಿ ಪಾಪ ಇವ್ರಿಗೂ ಕೂಡ ಒಂದು ತಲೆಯಲ್ಲಿ ಹಿಡ್ಕೊಂಡು ಧನುಷ್ ಕ್ಯಾಪ್ಟನ್ ಆಗಿರ್ತಾರಲ್ವಾ. ಓಕೆ ಇಲ್ಲಿ ವೆಜಿಟೇರಿಯನ್ ಒಬ್ರು ಇರ್ತಾರೆ, ಅವ್ರಿಗೆ ಪನ್ನೀರ್ ಎತ್ತು ಕೊಟ್ಬಿಡೋಣ, ನಾವು ಚಿಕನ್ 1 kg ತಗೊಳ್ಳೋಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಇವ್ರು ಏನಂತ ಸ್ಟಾರ್ಟ್ ಆಗುತ್ತೆ, ಸ್ಪಂದನ ಅವರಾಗ್ಲಿ ಇವರಾಗ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಬರೆಯೋದ್ರಲ್ಲಿ ರಿಮೋಟ್ ಏನೋ ಮಿಸ್ ಆಯ್ತು, ಅಂದ್ರೆ 30 seconds ಅಲ್ಲಿ ಮಿಸ್ ಆಯ್ತು, ರಿಮೋಟ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಈಗ ರಿಮೋಟ್ ವರ್ಕ್ ಆಗ್ತಿಲ್ಲ ಅಂತಂದ ಕ್ಯಾಪ್ಟನ್ ಧನುಷ್ ಅವ್ರ ತಲೆ ಇರ್ಬೇಕಾಗಿತ್ತಲ್ವಾ. ಸರ್ ಬಿಗ್ ಬಾಸ್ ಆಕ್ಚುಲಿ ನನಗೆ ರಿಮೋಟ್ ವರ್ಕ್ ಆಗಿಲ್ಲ, ರಿಮೋಟ್ ಆಫ್ ಆಗಿದೆ, ಶೆಲ್ ವೀಕ್ ಆಗಿದೆ, ಏನೋ ಗೊತ್ತಿಲ್ಲ, ದಯವಿಟ್ಟು ನಮಗೆ ಒಂದು 30 seconds ಮತ್ತೆ ರಿಟರ್ನ್ ಕೊಡಿ, ನಾನು ಅಂತ ಇನ್ನೊಂದು ಐಟಮ್ ಬರೀಬೇಕು ಅಂತ ಪನ್ನೀರ್ನ ಬರೀಬೋದಾಗಿತ್ತು. ಅವ್ರು ಎಲ್ಲೂ ಕೂಡ ಅದನ್ನು ಕೇಳಲಿಲ್ಲ. ಅಂಡ್ ಈ ಟೈಮಲ್ಲಿ ಏನಾಗುತ್ತೆ, ಒಂದು ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜಗಳ ಅಂದ್ರೆ ನಾರ್ಮಲ್ ಒಂದು ವೇ ಅಲ್ಲಿ ಇರುತ್ತೆ. ಅವ್ರು ಪನ್ನೀರ್ ಬರೀರಿ ಅಂತ ಧ್ರುವಂತ್ ಅವರು ಮತ್ತೆ ಇವ್ರು ಕಾವ್ಯ ಅವರೆಲ್ಲ ಕೇಳ್ತಾ ಇರ್ತಾರೆ. ಬಟ್ ಅವ್ರು ಅದನ್ನ ಬರೆಯಲ್ಲ. ಅವಾಗ ಹೇಳಿದಾಗ ತುಪ್ಪ ಅಟ್ಲೀಸ್ಟ್ ತುಪ್ಪ ತಗೊಂಡಿರ್ತಾರಲ್ವ, ತುಪ್ಪ ನಮ್ಗೆ ಕೊಡಿ, ತುಪ್ಪ ನೀವು ಮಾತ್ರ ತಿನ್ನಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅವಾಗ ಆಯ್ತು ತಗೊಂಡೋಗಪ್ಪ ಅಂತ ಧನುಷ್ ಯೂಸ್ ಮಾಡ್ತಾರೆ. ಅವ್ರು ಹೆಂಗ್ ಹೇಳಿದ್ರು ಅಂತಂದ್ರೆ ಅವ್ರ ಮನೆಯಿಂದ ತಂದ್ಕೊಡತ್ರನೇ ಹೇಳ್ತಾರೆ ನೀನು ಒಂದು ಫ್ಯಾಗ್ ಅಲ್ಲಿ ಹೇಳ್ತಾರೆ. ಅಂದ್ರೆ ಅದು ನಾರ್ಮಲ್ ಆಗಿ ಓಕೆ ತಗೊಂಡೋಗಿ ಅಂತ ಅನ್ನೋದು ಒಂದು ಇರುತ್ತೆ. ತಗೊಂಡೋಗಪ್ಪ ಹಿಂಗೆ ಲೈಕ್ ಅವ್ರು ಹೇಳೋ ಕಣ್ಣು ರಿಯಾಕ್ಷನ್ ಲೈಕ್ ಹ್ಯಾಂಡ್ಸ್ ರಿಯಾಕ್ಷನ್ ವಾಯ್ಸ್ ಟೋನ್ ಕೂಡ ಚೇಂಜ್ ಇರುತ್ತೆ. ಸೊ ಅದು ಹೆಂಗಾಗುತ್ತೆ ಆರೋಗ್ಯನ್ಸ್ ಅಂತ ಅನ್ಸುತ್ತೆ, ಆಟಿಟ್ಯೂಡ್ ಅನ್ನೋ ತರ ಅನ್ಸುತ್ತೆ. ಅದಕ್ಕೆ ಇವ್ರು ಏನಂತಾರೆ ಟೀ ಕೊಬ್ಬು ಅಂತ, ಟೀ ಕೊಬ್ಬು ಬಿಟ್ಬಿಡಿ, ನಮ್ಮ ಹತ್ರ ಬಂದು ಇದ್ ಮಾತಾಡ್ಬೇಡಿ ಅಂತ. ಅಲ್ಲೂ ಕೂಡ ಏನೋ ಮಾತುಕತೆ ಆಗಿದೆಯಂತೆ ಧನುಷ್ಗೂ ಮತ್ತೆ ಇವ್ರಿಗೂ. ಅದು ಇಲ್ಲಿ ತೋರಿಸಿಲ್ಲ, ಇಲ್ಲಿ ಕ್ಲಿಪ್ಪಿಂಗ್ಸ್ ತೋರಿಸಿಲ್ಲ ಓಕೆನಾ. ಅದು ಧನುಷ್ ಅವರೇ ಬಾಯಲ್ಲಿ ಹೇಳ್ತಾರೆ, ಯಾವಾಗ ಕ್ಲಿಪ್ಪಿಂಗ್ಸ್ ಅಲ್ಲಿ ತೋರಿಸಿರೋದು. ನಾನು ಹೇಳ್ದಲ್ಲ ಅವ್ರಿಗೆ ಆತರ ಮಾತಾಡ್ಬೇಡಿ ಅಂತ. ಬಟ್ ಇಲ್ಲಿ ಸೂರಜ್, ನಮಸ್ಕಾರ ಸ್ವಾಮಿ, ನನ್ನ ಪ್ರಕಾರ ಸೂರಜ್ ಅವ್ರನ್ನ ನಾನು ನಮ್ಮ ವಿಡಿಯೋದಲ್ಲೇ ಕುತ್ಕೊಂಡು ಸೂರಜ್ಗೆ ಉತ್ತಮ ಸಿಗ್ಬೇಕು, ಐ ಥಿಂಕ್ ಡಿಸರ್ವಿಂಗ್ ಇದಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ಈ ಒಂದು ಒಳ್ಳೆ ವ್ಯಕ್ತಿತ್ವ ಅಂತ, ಈ ತರ ವ್ಯಕ್ತಿತ್ವ ಇಟ್ಕೊಂಡು ಜೋಕರ್ ವ್ಯಕ್ತಿತ್ವ ಗುರು. ಆಕ್ಚುಲಿ ನಾನೇನಂತಂದ್ರೆ ಬಿಗ್ ಬಾಸ್ ಮನೇಲಿ ಒಳ್ಳೇದ್ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಈಗ ಅವ್ರು ಏನೋ ಬೈಕ್ ಕೊಂಡಿರ್ತಾರ, ಬೈಕ್ ಅದು ಬಿಗ್ ಬಾಸ್ ಜನತೆ ನೋಡ್ತಾರೆ, ಜನ ನೋಡ್ತಾರೆ. ಇವ್ನು ಧ್ರುವಂತ್ ಅವ್ರು ಏನೋ ಧನುಷ್ ಅವ್ರು ಅಂತ ಜನ ನೋಡ್ತಾರೆ. ಅದು ವೋಟ್ ಮಾಡ್ಬೇಕೋ ಬೇಡವಾ ಅದು ಅವ್ರು ಬಿಟ್ಟಿದ್ದು ಅಲ್ಲ. ಈಗ ತೋರ್ಸಿರಲ್ವಲ್ಲ ಕ್ಲಿಪ್ಪಿಂಗ್ಸ್ ನ, ತೋರ್ಸಾರಲ್ಲ ಕೆಲವೊಂದು. ಹೌದು, ಬಟ್ ಇವರು ಹೋಗ್ಬಿಟ್ಟು ಸೂರಜ್ ಅವರು ಬೇಕು ಅಂತ ಧ್ರುವಂತ್ ಹಿಂಗ್ ಅಂದ, ಟೀ ಕೊಬ್ಬು ನಿನ್ಗೆ ಅಂತಂದ ಮಚ್ಚ, ಅದ್ ಹೆಂಗಂತ ಮಚ್ಚ ನಿನ್ಗೆ ಅಂತೆಲ್ಲ. ಅದೇ ಏನ್ ಗೊತ್ತಾ, ಬಂದ್ ಹೇಳಿದ್ ಏನಂತಂದ್ರೆ, ನನಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳು ಮಾತಾಡೋದು ಇಷ್ಟ ಆಗ್ತಲ್ಲ, ಮಾತಾಡೋದ್ ಕಲ್ತ್ಕೊಳಕ್ ಹೇಳು, ಟೀ ಮುಚ್ಕೊಂಡು ಹೋಗು ಅಂತ ಹೇಳ್ತಾರೆ ನಿನಗೆ ಅಂತ. ಆತನಿಗೆ ಹೇಳಿಲ್ಲ. ಈಗ ನನ್ನ ಮುಂದೆ ಇವನು ಬಂದು ಡೈರೆಕ್ಟ್ ಆಗಿ ಮಾತಾಡಿದ್ರೆ ನಾನು ಕೇಳಬೇಕು. ನನ್ನ ಮುಂದೆ ಹಿಂದೆ ಮಾತಾಡ್ತಾನೆ, ಹಿಂದೆ ಮಾತಾಡೋನೇ ನಾನು 1000 ನನ್ನ ಹಿಂದೆ ಯಾಕಪ್ಪ ಮಾತಾಡದೆ ಅಂತ ಕೇಳಕೈತದ ಆಗಲ್ಲ. ಹೆಂಗೆ ಗುರು ಇದ್ರು ಸೂರಜ್ ಅವ್ರಿಗೆ ಸ್ವಲ್ಪ ಮೆಚುರಿಟಿ ಇತ್ತು ಅಂತ ಅನ್ಕೊಂಡೆ. ನೀವು ಮೆಚುರಿಟಿ ಎಲ್ಲ ಇದು ಅಂತ ಚೈಲ್ಡಿಶ್ ಬುದ್ಧಿ ಅಂತ ಹೇಳ್ತಾರೆ. ಎಲ್ಲಾರು ಅಲ್ಲಿ ಇರೋ ಮನೆ ಎಲ್ಲ ಮಾತಾಡಿದ್ದಾರೆ, ಎಲ್ಲ ಜುಟ್ಟು ಇಟ್ಕೊಂಡು ಜಗಳ ಆಡ್ಬೇಕಾಗುತ್ತೆ. ಧನುಷ್ ಅವ್ರ ಹಂಗಾರ ಹಿಂದೆ ಮಾತಾಡಿಲ್ವಾ? ಈಗ ಗಿಲ್ಲಿ ನಟನ್ ಬಗ್ಗೆ ಮಾತಾಡಿಲ್ಲ, ಸೂರಜ್ ಅವ್ರು ಹಿಂದೆ ಕುತ್ಕೊಂಡು ಮಾತಾಡಲ್ವಾ? ಆಕ್ಚುಲಿ ಸೂರಜ್ಗೆ ಉರಿ ಇತ್ತು ಗೈಸ್, ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ಅಂತ. ರಾಶಿಕನ್ ಬಗ್ಗೆ ಮಾತಾಡಿದ್ರಲ್ಲಪ್ಪ, ಲವರ್ ಬಾಯ್ಗೆ ಹಂಗೆ ಸಡನ್ ಆಗಿ ರೊಚ್ಚಿಗೆ ಎದ್ಬಿಟ್ರು ಒಂದೇ ಸತಿ ರಾಶಿಕ್ ಅವ್ರನ್ನ ಪೋರ್ಟ್ರೇ ಮಾಡಕ್ಕೆ. ಅಲ್ಲ ಸಂಭವ ತುಂಬಾ ಜನ ಹೇಳ್ಬೋದು ಸೂರಜ್ ಅವ್ರ ಸ್ಟ್ರಾಟಜಿ ಆಗಿರ್ಬೋದು ಅಂತ, ಸಂಭವ ತುಂಬಾ ಕಮ್ಮಿ. ಸ್ಟ್ರಾಟಜಿ ಯಾವ ತರ ಗೊತ್ತಾ, ಐ ಟೆಲ್ ಯು ಒನ್ ಥಿಂಗ್, ಗೇಮ್ ಅಲ್ಲಿ ಇರ್ಬೇಕು ಓಕೆನಾ. ಐ ಮೀನ್ ಟಾಸ್ಕ್ ಗಳಲ್ಲಿ ಇರ್ಬೇಕು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರವೋಕ್ ಮಾಡ್ತಾ ಇದಾರೆ, ಜಗಳ ಆಡ್ಲಿ ಅಂತ ಪ್ರವೋಕ್ ಮಾಡಿ ತಂದಿಗ್ ತಮಾಷೆ ನೋಡೋ ತರ ಇತ್ತು ಗುರು ಇದು ಆಕ್ಚುಲಿ ಅದು. ಅಂಡ್ ಅದರಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಅದಾಗಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ. ಸ್ಟ್ರಾಟಜಿ ಯಾವ್ದು ಅಂತಂದ್ರೆ, ಮೊನ್ನೆ ಗಿಲ್ಲಿ ನಟ ಅವರು ಮತ್ತೆ ಕ್ಯಾಪ್ಟನ್ಸಿ ಆಗಿರುತ್ತೆ. ಗಿಲ್ಲಿ ನಟ ಕಾವ್ಯ ಅವರು ಜೋರಾಗಿ ಅಂದ್ರೆ ಅಶ್ವಿನಿ ಮೇಡಮ್ 30 ನಿಮಿಷ ಲೈಕ್ ಏನ್ ಬೈತಾರೋ ಬೈಲಿ, ಲೈಕ್ ಕನ್ನಡ ಜನತೆ ನೋಡ್ಲಿ, ನಂಗೆ ಕ್ಯಾಪ್ಟನ್ಶಿಪ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇವರು ಗಿಲ್ಲಿಗೆ ಮತ್ತೆ ಕಾವ್ಯಗೆ ಕೆಳಗಡೆ ಹಾಕ್ಬೇಕು, ನೆಗೆಟಿವ್ ಮಾಡ್ಬೇಕು, ಸ್ಟ್ರಾಟಜಿ ಅಂತದ್ನ ಸ್ಟ್ರಾಟಜಿ ಅಂತ ಅಂತಾರೆ. ಇದನ್ನ ಸ್ಟ್ರಾಟಜಿ ಅಂತ ಅನ್ನಲ್ಲ, ತಂದಾಕೋ ಬುದ್ಧಿ, ಇನ್ನೊಬ್ರು ಮನೆ ಹಾಳು ಮಾಡೋ ಬುದ್ಧಿ ಅಂತ ಹೇಳ್ತಾರೆ ಇದನ್ನ.
ಸೊ ಇಷ್ಟೆಲ್ಲ ಆಗುತ್ತೆ. ಧನುಷ್ ಅವ್ರು ಏನ್ ಮಾಡ್ತಾರೆ, ಇವ್ರು ಮಾತು ಕಟ್ಕೊಂಡು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೀವ್ ಏನ್ ಧ್ರುವ ಅಂತ ಏನೋ ಮಾತಾಡದ್ರಂತೆ ಟೀಗಾಂಚಲಿ ಅಂತ ಕೇಳ್ತಾರೆ. ಹೌದು, ನೀವು ಬಂದ್ಬಿಟ್ಟು ತಗೊಳ್ಳೋ ಸ್ವಾಗಲ್ ಹೇಳಿದ್ರೆ ಅದಕ್ಕೆ ನಾನು ಅದನ್ನ ಯೂಸ್ ಮಾಡಿದೆ ಅಂತ ಅಂತಾರೆ. ಇಲ್ಲಿ ಅವಾಗ ನೆಕ್ಸ್ಟ್ ಧನುಷ್ ಅವ್ರು ಫಸ್ಟ್ ಹೇಳ್ತಾರೆ ಹೋಗಲ್ಲೋ ನೀನ್ ಹೇಳೋ ಅದು ಆ ಸ್ವಾಗಲ್ ಹೇಳ್ತಾರೆ, ಹೋಗಲ್ಲೋ ನೀನೇನೋ ಹೇಳ್ತೀಯ ಅಂತ. ಅವಾಗ ನೆಕ್ಸ್ಟ್ ಧ್ರುವಂತ ಅವ್ರು ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ, ನೀನ್ ಹೋಗಲ್ಲ ಅಂತ, ಈಗ ಹೋಗಲ್ಲೋ ಬರಲ್ಲ ಅಂತ ಎಲ್ಲ ನೀನೇನ್ ಬೇಜಾರ್ ಮಾಡ್ಕೊಂತ ಇದ್ದೀನಿ, ನಾನು ನೀನು ಟೀಗಾಂಚಲಿ ನನಗೆ ಹೇಳಿದ್ಮೇಲೆ ನೀನು ಅದೇ ರೀತಿ ತಗೊಳಪ್ಪ ಅಂತ ಅಂದಾಗ ಫಸ್ಟ್ ಆಕ್ಚುಲಿ ನೀನು ತಾನು ಹೋಗೋ ಬಾರೋ ಅಂತ ಯೂಸ್ ಮಾಡೋದು ಧನುಷ್ ಅವ್ರು ಇಲ್ಲ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಧನುಷ್ ಅವ್ರು ಬೀಯಿಂಗ್ ಕ್ಯಾಪ್ಟನ್, ಐ ಥಿಂಕ್ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನ್ ಮುಂದೆನೆ ಮಾತಾಡಿಲ್ಲ, ಬಿಡು ಸೂರಜ್ ಹೋಗ್ಲಿ ಅಂತ ಸುಮ್ನೆ ಆಗ್ಬೋದಾಗಿತ್ತು. ಇವರು ಹೀರೋಗಿರಿ ತೋರ್ಸ್ಕೊಳಕ್ಕೆ ಬಂದ್ರು, ದೊಡ್ಡ ನಾನು ಹೀರೋ ಅಲ್ಲಿ ಮುಂದೆ ತೋರ್ಸ್ಕೊಂಡ್ಬಿಡೋಣ, ನನ್ ಮುಂದೆ ಇವ್ನ ಎತ್ಕೊಟ್ಟಾಗ ಮೆಚುರಿಟಿ ಇರ್ಬೇಕು. ಎಲ್ಲರೂ ಕೂಡ ಯಾರು ಗೊತ್ತಾ ಈ ತರ ಜನಗಳು ಇರ್ತಾರೆ, ಬಟ್ ನೀನು ಅದನ್ನ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇಲಿ ತಪ್ಪಾಗುತ್ತೆ. ಅದು ನೀ ಎಷ್ಟೊಂದು ಇರ್ತಾರಪ್ಪ ಈ ತರ ಒಂದು ಎಕ್ಸಾಂಪಲ್ಸ್ ಗಳು, ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬಿಡ್ಬಿಟ್ಟು. ಧನುಷ್ ಅವರು ಅಷ್ಟು ಗಲಾಟೆ ಆಗಿದೆ, ಮತ್ತೆ ಸೂರಜ್ ಅವ್ರು ಹೋಗ್ತಾರೆ ಹಂಗನ್ಬೇಡ ಹಿಂಗನ್ಬೇಡ, ನೀನ್ ಯಾವ್ದು ಅವ್ರು ಹೇಳ್ತಾರೆ ನೀನ್ ಯಾರು ಬೇಕು, ಇಲ್ಲಿ ಧ್ರುವ ಅಂತ ಹೇಳ್ತಾರೆ ಯಾರಿಗೆ ಹೇಳ್ಕತಿ ಹೇಳ್ಕೋಗ ಕಂಪ್ಲೇಂಟ್ ಎಲ್ಲ ಮಾಡಕ್ಕೆ ಕರೆಕ್ಟಾಗಿ ಮಾತಾಡೋ ಅಂತಂದ್ರೆ ಇವರು ನಾನು ಮಾತಾಡೋದು ಹೆಂಗೆ ನೀನ್ ಏನ್ ಮಾಡ್ಕೋತಿ ಹಂಗೆ ಅಂತ. ಇಲ್ಲಿ ಆಕ್ಚುಲಿ ಮೊನ್ನೆನೂ ಕೂಡ ಯಾವಾಗ ಒಂದ್ಸತಿ ಟೀಗಾಂಚಲಿ ಅಂತ ಧ್ರುವಂತವ್ರು ಹೇಳಿರ್ತಾರೆ, ಇಲ್ಲಿ ಧ್ರುವಂತವ್ರು ನಾನು ದೊಡ್ಡ ವ್ಯಕ್ತಿ ತುಂಬಾ ಒಳ್ಳೆಯವರು ನಾನು ಅಂತ ಹೇಳ್ತಾ ಇಲ್ಲ, ಧ್ರುವಂತವ್ರು ಇದಾರೆ, ಬಟ್ ಸ್ಟಿಲ್ ನಾನು ಇದು ಹೇಳ್ತಾರ ಪಾಯಿಂಟ್ ಏನಂತಂದ್ರೆ ಒಬ್ಬ ಮನುಷ್ಯ ಏನಾದ್ರು ಹೇಳಿದಾನೆ ಅಂತಂದ್ರೆ ಅದನ್ನ ಇನ್ನೊಬ್ಬ ಮನುಷ್ಯನಿಗೆ ಲೈಕ್ ಈ ತರ ತಂದು ಹಾಕೋ ಕೆಲಸ ಮಾಡ್ಬಾರ್ದು ಅಂತ ಇಲ್ಲಿ ಪಾಯಿಂಟ್. ಇಲ್ಲಿ 3 ಜನ ತಪ್ಪಿದೆ, ಧನುಷ್ ಅವ್ರ ತಪ್ಪಿಲ್ವಾ ತಪ್ಪಿದೆ, ಸೂರಜ್ ಅವ್ರ ತಪ್ಪಿಲ್ವಾ ತಪ್ಪಿದೆ, ಇಲ್ಲಿ ಧ್ರುವಂತರದ್ದು ತಪ್ಪಿದೆ. ಇನ್ ಬಿಟ್ವೀನ್ ಸ್ಪಂದನ ಅವರು ಕೂಡ ಬರ್ತಾರೆ, ಸ್ಪಂದನ ಬಂದಾಗ ಅವ್ರು ಇಂಟರ್ಫಿಯರ್ ಆಗ್ತಾರೆ, ಬಂದಾಗ ಅವ್ರು ಧ್ರುವಂತ ಅವ್ರ ಆಕ್ಷನ್ ಹಿಂಗೆ ಹಿಂಗೆ ಎಲ್ಲ ಮಾಡ್ಕೊಂಡೆಲ್ಲ ಸ್ವ್ಯಾಗ್ ಆಗಿ ಅವ್ರಿಗೂ ರಿಪ್ಲೈ ಕೊಡ್ತಾರೆ ಸ್ಪಂದನ. ಆಕ್ಚುಲಿ ನನಗೆ ಅನ್ಸಿದ್ದು ಏನಂತಂದ್ರೆ ಧನುಷ್ಗೂ ಮತ್ತೆ ಸೂರಜ್ ಅವ್ರಿಗೂ ಏನಂತಂದ್ರೆ ಉರ್ದೋಗ್ಬಿಟ್ಟಿದೆ. ಏನ್ ನಾವು ಮನೇಲಿ ಹುಡುಗರು 2 ವಾರದಿಂದ ಹೈಲೈಟ್ ಆಗ್ತಾರ, ಬರೀ ಸೂರಜ್ ಹೈಲೈಟ್ ಆಗಲ್ಲ, ಧ್ರುವಂತ ಹೈಲೈಟ್ ಆಗ್ತಾ ಇದಾರೆ. ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲೂ ಹೈಲೈಟ್ ಆದ್ರು ಧ್ರುವಂತ ಅವರು, ಈ ವೀಕ್ ಹೈಲೈಟ್ ಆಗ್ತಾ ಇದಾರೆ. ಒಂದಷ್ಟು ಮಾತುಕತೆ ಆಮೇಲೆ ಕೊಡ್ಬೇಕಾದಂತ ರೀಸನ್ಸ್ ಗಳು ಕರೆಕ್ಟ್ ಆಗಿ ಕೊಡ್ತಾ ಇದಾರೆ, ಗೇಮ್ ಚೆನ್ನಾಗಿ ಆಡ್ತಾ ಇದಾರೆ. ಮೇ ಬಿ ಜಲಸಿ ಫೀಲ್ ಆಗಿದೆ ಅಂತ ಅನ್ಸುತ್ತೆ ಗೈಸ್ ನನಗೆ ಆನೆಸ್ಟ್ ಆಗಿ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್ ನೀವು ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಇದಾಗಿದ ತಕ್ಷಣ ಮೇನ್ ಟಾಪಿಕ್ ಬಂದ್ಬಿಡೋಣ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಗೈಸ್ ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೂ ಲೈಕ್ ಮಾಡಿ, ಓಕೆನಾ? ಯಾಕಂದ್ರೆ 20,000 30,000 ವ್ಯೂಸ್ ಆಗುತ್ತೆ, ಅಲ್ಲಿ ನೋಡಿದ್ರೆ ಲೈಕ್ ಸಬ್ಸ್ಕ್ರೈಬರ್ಸ್ ಇರಲ್ಲ, ಅದಕ್ಕೆ ನೀವು ನೋಡ್ತೀರಾ ಅಂತಂದ್ರೆ ಇಷ್ಟ ಆಗಿರುತ್ತಲ್ವ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಓಕೆನಾ? ಸೊ ಗೈಸ್ ಆಕ್ಚುಲಿ ಲೈಕ್ ಮಾಡಿರ್ತಾನೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋಗೆ, ದಯವಿಟ್ಟು ಲೈಕ್ ಮಾಡಿ. ಅಂಡ್ ಇವಾಗ ಜಸ್ಟ್ ಬನ್ನಿ, ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಕ್ಚುಲಿ ಇವಾಗ ಟೇಬಲ್ ಅಲ್ಲಿ ಎಲ್ಲ ನೈಟ್ ಆಗಿರುತ್ತೆ, ಎಲ್ಲಾರು ಕುಟ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಟೈಮ್ ಅಲ್ಲಿ ಎಪಿಸೋಡ್ ಕಟ್ ಆಗಿರೋಂತ ಫಸ್ಟ್ ಮಾತಾಡ್ಬಿಡೋಣ. ಎಪಿಸೋಡ್ ಅಲ್ಲಿ ತೋರಿಸಿಲ್ಲ, ಕಟ್ ಆಗಿರೋಂಥದ್ದು ಮಾತಾಡೋಣ. ಐ ಥಿಂಕ್ ಥ್ಯಾಂಕ್ಸ್ ಟು ಮೈ ಸಬ್ಸ್ಕ್ರೈಬರ್ಸ್ ಆಕ್ಚುಲಿ ಕಳಿಸಿ ಕ್ಲಾರಿಟಿ ಕೊಟ್ಟು ಅದನ್ನ ವಿಡಿಯೋ ತೋರಿಸಿದ್ದಾರೆ. ಸೊ ಏನಪ್ಪಾ ಅದು ಆಕ್ಚುಲಿ ಅಂತಂದ್ರೆ ತ್ರಿವಿಕ್ರಮ್ ಅವ್ರು ಎತ್ಕೊಂಡು ಕಾವ್ಯ ಅವ್ರಿಗೆ ಹೇಳ್ತಾರೆ, ಮೇಡಮ್ ನಮ್ಗೊಂದು 2 ಮೊಟ್ಟೆ ತಗೊಂಬಂದ್ ಕೊಡ್ತೀರಾ, ಆಚೆಗಡೆ ಇಟ್ಟಿದ್ದಾರೆ ಕೋಳಿ ಇಟ್ಟಿದ್ರಲ್ಲ ಅದ್ರ 2 ಮೊಟ್ಟೆ ತಗೊಂಬಂದ್ ಕೊಡಿ ಅಂತ ಫನ್ ಆಗಿ ಮಾತಾಡ್ತಾ ಇರ್ತಾರೆ, ಮೊಟ್ಟೆ ಬೇಕು ಅಂತ. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಆ ಗ್ಯಾಪ್ ಅಲ್ಲಿ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ, ನಮಗೂ ಕೊಡಿ ಕಾವ್ಯ ಅವರೇ, ಸಾಲ ಕೊಡಿ ಅಂತ ಕೇಳ್ತಾರೆ. ಫಸ್ಟ್ ಕೊಟ್ಟಿರೋ ಕಾವ್ಯ ಅವ್ರ ಅದಕ್ಕೆ ರಿಯಾಕ್ಷನ್ ಏನಿರುತ್ತೆ, ಕೊಟ್ಟಿರೋ ಸಾಲ ಕೊಡ್ರಿ ಫಸ್ಟ್ ನೀವು ಅಂತ ಹೇಳ್ತಾರೆ. ಇವ್ರು ತ್ರಿವಿಕ್ರಮ್ ಅವ್ರು ಏನಂತ ಹೇಳ್ತಾರೆ, ಇದಕ್ಕೆ ಸಾಲ ಎಲ್ಲ ಮಾಡ್ಕೊಂಡು ತಿಂತಾರೆ, ಎಂತ ಜನಗಳಪ್ಪ ಇವರು ಅಂತ. ಹುಡುಗಿರ ಹತ್ರ ಸಾಲ ಎಲ್ಲ ಕೇಳ್ತಾರೆ, ಜನಗಳೆಲ್ಲ ಏನೇನಪ್ಪ ಎಂತೆಂತ ಜನಗಳು ಇರ್ತಾರಪ್ಪ ಅನ್ನೋ ತರ ಮಾತಾಡ್ತಾರೆ. ಇದು ಫುಡ್ ಬಗ್ಗೆ ಮಾತಾಡ್ತಾರೆ, ಸ್ವ್ಯಾಗ್ ಆಗಿ ಒಂಥರ ಕಾಮಿಡಿ ಆಗಿ ಏನೋ ಒಂಥರ ಲೇಮ್ಡಿ ತರ ಮಾತಾಡ್ತಾರೆ, ಕಾಮಿಡಿಯಾಗಿ ತಗೊಂತಾರೆ, ಓಕೆನಾ? ಅದ್ರಲ್ಲಿ ಉಗ್ರ ಮಂಜು ಅವರು ಕೂಡ ಅಲ್ಲಿ ನಗ್ತಾ ಇರ್ತಾರೆ. ಉಗ್ರ ಮಂಜು ಅವರು ಮಗ ಫುಡ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಮಗ, ಸಾಲ ಪಾಲ ಅಂತೆಲ್ಲ ಅಂತ ಹೇಳ್ಬೋದಾಗಿತ್ತು ಅಲ್ವಾ? ಅಲ್ಲಿ ಹೇಳಕ್ ಬರ್ಲಿಲ್ಲ, ಅದ್ಯಾಕ್ ಬರ್ಲಿಲ್ಲ, ಅದು ಫುಡ್ ಅಲ್ವಾ ಅದು ಅನ್ನ ಅಲ್ಲ, ಅದು ಕಾಮಿಡಿ, ಅದು ಬೇರೆ ತರ ಆಗ್ಬಿಡ್ತು. ಅದೇ ಗಿಲ್ಲಿ ಅವರು ಆ ಒಂದು ಕ್ಲಿಪ್ಪಿಂಗ್ಸ್ ಟೈಮಲ್ಲಿ ಏನೋ ಮಾತಾಡ್ತಾ ಇರ್ಬೇಕಾದ್ರೆ, ಕಾಲು ಎಳಿತಾ ಇರ್ಬೇಕಾದ್ರೆ, ನೀನೇನ ತಟ್ಟೆ ಕಿತ್ಕೊಂಡು ತಿಂತೀಯಣ ಅಂತ ಬೇರೆಯವ್ರ ತಟ್ಟೆ ಬರ್ದಿರ್ತಾರಲ್ಲ, ಅದನ್ನ ತಟ್ಟೆ ಬಗ್ಗೆ ಮಾತಾಡಿದ್ದು, ಊಟದ ಬಗ್ಗೆ ಮಾತಾಡಿಲ್ಲ. ಪಾಯಿಂಟ್ ವಾಯ್ಸ್ ನೀವು ತುಂಬಾ ಜನ ಕ್ಲಾರಿಟಿ ಇರಲ್ಲ, ಅವ್ರು ಊಟದ ಬಗ್ಗೆ ಊಟ ಕಿತ್ಕೊಂಡು ತಿಂತೀಯ ಅಂತ ಹೇಳ್ತಲ್ಲ, ತಟ್ಟೆ ಬಗ್ಗೆ ತಟ್ಟೆ ಮೇಲ್ಗಡೆ ಬರ್ದಿರುತ್ತೆ, ಅದು ನನ್ಗೆ ಗೊತ್ತಾಗಿಲ್ಲ ಅಂತಂದಾಗ ತಟ್ಟೆ ಕಿತ್ಕೊಂಡು ತಿಂತೀಯಲ್ಲ ನೀನೇನಣ ಅಂತ ಹಿಂಗೆ ಕಾಮಿಡಿಯಾಗಿ ಹೇಳ್ತಾರೆ. ತಗೋ ತಟ್ಟೆ ಏಯ್ ಮುಚ್ಕೊಂಡಿದ್ರೆ ಸರಿ, ಏನ್ ದೊಡ್ಡ ಏನು ಇವ್ನು ಬಿಗ್ ಬಾಸ್, ಯಾಕೆ ಬಿಗ್ ಬಾಸ್ ಸುದೀಪ್ ಸರ್ ಈ ತರ ರಿಯಾಕ್ಟ್ ಮಾಡಿಲ್ಲ ಬಿಡಿ ಗೈಸ್. ನಾನು ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ತೀನಿ, ನಾನು ಪಾಪ ಮನುಷ್ಯ ದೇವ್ರ ಮನುಷ್ಯರು ಅವರು. ಸೊ ಒಂದ್ ದಿನಕ್ಕೂ ಈ ತರ ರಿಯಾಕ್ಟ್ ಆಗಿದ್ ನೋಡಿಲ್ಲ. ಅಂದ್ರೆ ಕೋಪ ಬಂದಾಗ ಮೇ ಬಿ ತಾಳ್ಮೆ ಮೀರಿದಾಗ ಒಂದೊಂದ್ ಟೈಮಲ್ಲಿ ಅವ್ರು ತಪ್ಪಿದ್ದಾಗ ಮಾತಾಡಿರೋದು ಉಂಟು. ಬಟ್ ಈ ತರ ಸಣ್ಣ ಪುಟ್ಟದಕ್ಕೆ ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಊಟ ತಿಂದಿದ್ದೆ ನಾನು ಇಲ್ಲಿ ಈ ಸೀಸನ್ ಅಲ್ಲಿ. ಅದಕ್ಕೂ ಮುಂಚೆ 3 ಟೈಮ್ ಊಟ ಅನ್ನನೇ ತಿಂತಿರಲ್ಲ ನಾನು. ನೀನ್ ಅಲ್ಲ ನಾನು ಹೇಳ್ತಿರೋದು ಊಟದ ಬೆಲೆ ನೀವು ತಿಳ್ಕೊಂಡಿದ್ರೆ ಆಯ್ತು. ನಿಮ್ಗೆ ಸರ್ ನಾವ್ ಹೇಳಿದ್ವಾ ಆಕ್ಚುಲಿ, ನೀವು ಊಟ ತಿನ್ಬೇಕು ಅಂದ್ರೆ ಊಟ ತಿನ್ಬೇಡಿ ಅಂತ ಯಾರು ಹೇಳಿದ್ರ? ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಊಟನೇ ಹೆಸರು ಆಗ್ತಾರದು 3 ಹೊತ್ತು. ನಿಮ್ಮ ಒಂದು ಕೆಟ್ಟ ಅಭ್ಯಾಸಗಳಿಗೆ ನೀವು ಊಟ ಬಿಟ್ಟಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಿಮ್ ತಂದೆ ತಾಯಿ ಹಂಗಾರೆ ಹೇಳೇ ಇಲ್ವಾ? ಹಂಗಾರೆ ಯಾಕೆ ಹೇಳಿಲ್ಲ ನೀವು? ಹಾಗಾದ್ರೆ ಬಿಗ್ ಬಾಸ್ ಮನೇಲಿ ಬಂದಾಗ ಯಾಕೆ ಕೇಳ್ತೀರಾ ನೀವು? ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಅಂದ್ರೆ ಲೈಕ್ ನೀವು ಯಾರೋ ಬಂದ್ಬಿಟ್ಟು ಮೋಕ್ಷಿತ್ ಅವ್ರಾಗಿರ್ಬೋದು, ಅದೇ ಅವ್ರು ಹೇಳ್ತಾರಪ್ಪ ಮೋಕ್ಷಿತ್ ಅವ್ರು ಮತ್ತೆ ಗೌತಮಿ ಅವ್ರು ಬಂದ್ಬಿಟ್ಟು ತಿನ್ನು ಅಂತ ತಿನ್ಸಕ ಅವ್ರ ಮೇಲೆ ಲೈಕ್ ಪ್ರೀತಿ ಲವ್ ಏನೋ ಫ್ರೆಂಡ್ಶಿಪ್ ಆಗೋಯ್ತಂತೆ ಅಂತೆಲ್ಲ ಮಾತಾಡ್ತಾರೆ. ಕೇಳಿದ್ರೆ ಎಷ್ಟೆಲ್ಲ ಆಗ್ತಾರೆ ಇರ್ಲಿವಲ್ಲ ಗೈಸ್ ನೋಡಿದ್ರ ಇಲ್ಲೇ ನೋಡಿ ಎಕ್ಸಾಂಪಲ್ ಅವ್ರ ಬಾಯಲ್ಲೇ ಬರ್ತದೆ. ಅಂದ್ರೆ
ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಅಪ್ಪ ಅಮ್ಮನಿಗಿಂತ ಇಲ್ಲಿ ಅಪ್ಪ ಅಮ್ಮ ಅಂತೆಲ್ಲ ಹೇಳೋರು, ಇಲ್ಲೇ ಗೌತಮಿಗೆ ಮತ್ತೆ ಮಕ್ಷಿತವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ರು. ಸೊ ಇಟ್ಸ್ ಲೈಕ್ ಬ್ಯಾಡ್ ಅಲ್ವಾ? ಹಾಗಾದ್ರೆ ಅಪ್ಪ ಅಮ್ಮ ಎಷ್ಟು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರ್ತಾರಲ್ವಾ. ಸೊ ಇವ್ರು ಮಾತಾಡ್ತಿರೋ ಮಾತಿಗೆ ನಾನು ಹೇಳ್ತಾ ಇರೋದು ಗೈಸ್, ನಾನೇನು ಅವ್ರಿಗೇನು ಪರ್ಸನಲ್ ಆಗಿ ಏನು ಮಾತಾಡ್ತಾ ಇಲ್ಲ, ಓಕೆನಾ? ಬಿಗ್ ಬಾಸ್ ಮನೆ ಒಳಗಡೆ ನಡೆದಂತ ಪಾಯಿಂಟ್ಸ್ ಗಳನ್ನ ಅವರೇ ಹೇಳ್ತಾರೆ. ನಾನು ಈ ಬಿಗ್ ಬಾಸ್ ಮನೆ ಒಳಗಡೆ ಇದಕ್ಕೂ ಮುಂಚೆ ಅನ್ನ ತಿಂತಾ ಇರಲಿಲ್ಲ ಅಂತ. ಸೊ ಆ ಟಾಪಿಕ್ ನಾನು ಎತ್ಕೊಳ್ತಾ ಇದ್ದೀನಿ. ಇಲ್ಲಿಯವ್ರಿಗೆ ಯಾವ ತರ ಮಾತಾಡ್ತಾರೆ ಅಂತಂದ್ರೆ, ಮುಚ್ಕೊಂಡಿದ್ರೆ ಮಗ ಅನ್ನದ ಬಗ್ಗೆ ಬಂದ್ರೆ ಸರಿಲ್ಲ, ಏನೋ ನಿನ್ನೆಯಿಂದ ನೋಡ್ತಾ ನೀನು ಅನ್ನದ ಬಗ್ಗೆ ಎಲ್ಲ ಮಾತಾಡ್ತೀಯಾ, ಇದಕ್ಕೋಸ್ಕರನೇ ಕಷ್ಟ ಪಡ್ತಾರದ್ ನಾವು ಬಿಗ್ ಬಾಸ್ ಮನೆಗೆ, ಏನೋ ನೀನು ಹಂಗೆ ಹೆಂಗೆ ಅಂತ ಬರ್ತಾರೆ. ಅವರು ಹೇಳ್ತಾರೆ, ಅಣ್ಣ ಕಾಮಿಡಿಗಣ ಹೇಳಿದ್ದು, ಕಾಮಿಡಿ ತಗೋಣ ಅಣ್ಣ, ಕಾಮಿಡಿಗಣ ಹೇಳಿದ್ದು ಅಂತ. ಸಾರಿ ಅಣ್ಣ, ಕಾಮಿಡಿ ನಿಜವಾಗ್ಲೂ ಕಾಮಿಡಿ ಅಣ್ಣ, ಹೊತ್ತು ನೀನ್ ಯಾಕಣ್ಣ ಇಷ್ಟೊಂದು ಸೀರಿಯಸ್ ಆಯ್ತಾ ಇದೆಯಾ ಅಂತ ಅಂತಾರೆ. ಇವ್ರು ಬೇಕು ಅಂತಾನೆ ಸೀರಿಯಸ್ ಆದ್ರು. ಆಮೇಲೆ ಪಾಪ ಗಿಲ್ಲಿ ಅವ್ರು ನಂಗೆ ಹೊಟ್ಟೆ ಹೊಡೆದಿದೆ. ನಾನು ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಟು ಬಿ ಫ್ರಾಂಕ್, ಅವ್ರ ಪಾಪ ಊಟ ಬಿಟ್ಟು ಎದ್ದು ಹೋಗ್ಬಿಟ್ರು ಆಕ್ಚುಲಿ ಆಚೆ ಕಡೆಯಿಂದ. ಅಂದ್ರೆ ಎದ್ದು ಹೋಗಿ ನಾನು ಅಲ್ಲಿ ಹೋಗ್ಬಿಟ್ಟು ಕೈ ತೊಳ್ಕೊಂಡು, ನಾನು ಅಣ್ಣ ಬಿಟ್ಟಿಲ್ಲ ಅಂತ ಹೇಳ್ತಾರೆ, ಮೆಣಸಿಕಾಯಿ ಬಿಟ್ಟಿರ್ತಾರಂತೆ, ಕೈ ತೊಳ್ಕೊಂತಾರೆ. ಕೈ ತೊಳ್ಕೊಂಡ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಮ್ ಟಗರು ಪುಟ್ಟಿ ಪಾಪ ನೋಡಿ, ಅಲ್ಲಿ ಆಕ್ಚುಲಿ ಟಗರು ಪುಟ್ಟಿದ್ ಏನು ಇಲ್ಲ ಅಂತ ಅನ್ಕೊಂತ ಇದ್ದೆ. ಟಗರು ಪುಟ್ಟಿ ಧ್ರುವ ಅಂತೂ ಅವ್ರ ಮಧ್ಯದಲ್ಲಿ ಕುತ್ಕೊಂಡು ಟಗರು ಪುಟ್ಟಿ ಅವ್ರು ಬಂದ್ರಲ್ಲ ಅಂತ ಅನ್ಬಿಟ್ಟು ತಿಂತ ಅಲ್ಲೇ ಕುತ್ಕೊಂಡಿರ್ತಾರೆ ಪಾಪ. ಹೌದು ಪಾಪ ಊಟ ಅಲ್ಲೇ ನನಗೆ ಅರ್ಥ ಆಗಿದ್ದು ಏನಂತಂದ್ರೆ, ಒಂದೇನಂತಂದ್ರೆ ಮಾತ್ರ ಊಟಕ್ಕೆ ಬೆಲೆ ಕೊಡೋರು, ಇವ್ರು ಎಲ್ರಿಗೂ ಊಟ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ಬೇಕಂತೆ. ಇದು ಊಟಕ್ಕೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗಲ್ವಾ ಉಗ್ರ ಮಂಜು ಅವರೇ? ಗಿಲ್ಲಿ ನಟಕ್ ಮೊನ್ನೆ ಹೇಳ್ತಿರಲ್ಲ ನೀವು, ಎಲ್ರಿಗೂ ಊಟ ಬಡಿಸ್ಬೇಕಂತೆ, ಊಟ ಬಡ್ಸ ಆಮೇಲೆ ಕೊನೆಗೆ ತಿನ್ಬೇಕಂತೆ, ಹಸ್ಕೊಂಡಿದ್ದು ತಿನ್ಬೇಕಂತೆ. ಅದೇ ಅನ್ನಕ್ಕೆ ಭೇದ ಇಲ್ಲ, ಅನ್ನ ಹಾಕೋದಕ್ಕೆ ಇದೇ ಪಾಯಿಂಟ್ ಹೇಳ್ತಾ ಇರೋದು. ಅನ್ನ ಹಾಕೋ ಅನ್ನಕ್ಕೆ ಭೇದ ಇಲ್ಲ ಅಂತಂದ್ರೆ ಅನ್ನ ಹಾಕೋರ್ಗೆ ಯಾಕ್ರಿ ಭೇದ ಭಾವ? ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವತ್ತು ಅಂದ್ರೆ ನಮ್ಮ ಮಂಜಣ್ಣ ಏನಾದ್ರು ಇಲ್ಲ ಪಾಪ ಊಟ ಅವ್ರಿಗೆ ಹಾಕೊಟ್ರೆ ಏನಾಗುತ್ತೆ, ಊಟದಲ್ಲಿ ಯಾಕಂದ್ರೆ ಡಿಫ್ರೆನ್ಶಿಯೇಟ್ ಗ್ರೇಟ್ ಅಂತ ಅನ್ಸಿದಿತ್ತು. ಗ್ರೇಟ್ ಆಗಿರೋ ಈ ಪಾಯಿಂಟ್ ಹೇಳೋದಕ್ಕೂ ನಾನು ಅರ್ಥ ಮಾಡ್ಕೊಳ್ತಿದ್ದೆ. ಬಿಡಪ್ಪ ಪಾಪ ನೀವು ಮಂಜಣ್ಣ ಕರೆಕ್ಟ್ ನೀವು ಹೇಳಿದ್ದು ಅಂತ ಒಪ್ಕೊಳ್ತಿದ್ದೆ. ನೀವು ಆ ಟೈಮಲ್ಲಿ ಹಂಗ್ ಮಾಡ್ಬಿಟ್ಟು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಡಿಸೈಡ್ ಮಾಡ್ಬಿಟ್ರೆ ಏನ್ ಹೇಳಿ. ಅಲ್ಲಿ ಧ್ರುವಂತವ್ರದ್ದು ಇನ್ನೊಂದು ಪಾಯಿಂಟ್ ಇಷ್ಟ ಆಯ್ತು ನಂಗೆ, ಏನಂತಂದ್ರೆ ಒಂಥರ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀನ್ ಯಾಕೆ ಹತ್ರ ಲೈನ್ ಕ್ರಾಸ್ ಮಾಡ್ತೀಯಾ? ನಾನು ಏನ್ಕೊಂಡೆ, ಇಲ್ಲ ಅಣ್ಣ ಬಂದ್ರಲ್ಲ ಕಂಫರ್ಟಬಲ್ ಆಗಿದ್ದಾರೆ, ಇವಾಗ ನಿಮ್ ಜೊತೆ ನಾವು ಆರ್ಬೇಕಿಂದ ಇದೀನಲ್ಲ, ನಿಮ್ ತರನೇ ಮಾಡೋಣ ಅಂತ ನಾನು ಮಾಮೂಲಿ ಆ ತರನೇ ತಿಳ್ಕೊಂಡು ಮಾಡ್ತಾ ಇದೀನಿ, ಅಲ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಕುತ್ಕೊಂಡು ಅಷ್ಟೆಲ್ಲ ಕ್ಲೋಸ್ ಆಗಿದ್ರು, ಗಡ್ಡ ಕೋಪ ಬಂದಿದ್ದೆ ಅಣ್ಣ, ನನ್ಗೆ ಏನು ಮಾತಾಡ್ಲಿ ಸುಮ್ಮನೆ ಸೀರೆ ಉಳ್ಕೊಂಡಿದ್ದಾಗೂ ಅವ್ರು ಹೇಳ್ದಾಗೂ ನಾನು ಮಾಡ್ದೆ, ಗೆಸ್ಟಿಗೆ ಬೇಜಾರ್ ಮಾಡ್ಬಾರ್ದು ಅಂತ. ಗೈಸ್ ನೋಡಿದ್ರ ಆಕ್ಚುಲಿ ಅವ್ರಿಗೆ ಇಷ್ಟ ಇಲ್ಲ, ಎಲ್ರು ಇಷ್ಟ ಇಲ್ದಿರೋದು ಪಾಪ ಅವ್ರು ಆಕ್ಚುಲಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾರೆ, ಮನೆಗಳಿಗೆ ಗೆಸ್ಟ್ಗಳಿಗೆ ಬೇಜಾರ್ ಮಾಡಬಾರ್ದು ಅಂತ ಮಾಡ್ತೀನಿ ಅಂತಂದ್ರು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಆರ್ಟಿಸ್ಟ್ ಯಾವ ತರ ಇರಬೇಕು ಅಂತ ಅವ್ರು ಆಕ್ಚುಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರು. ಐ ಥಿಂಕ್ ಧ್ರುವಂತವ್ರು ಕೂಡ ನಂಗೆ ತುಂಬಾ ಇಷ್ಟ ಆದ್ರು ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಲೈಕ್ ಚೆನ್ನಾಗಿ ಹೇಳ್ತಾರೆ, ಬಿಡು ಹೋಗ್ಲಿ ತಲೆ ಕೆಡ್ಸ್ಕೊಂಬೇಡ. ಯಾಕಂದ್ರೆ ಆಮೇಲೆ ಇನ್ನೊಂದು ಹೇಳ್ತಾರಪ್ಪ ಧ್ರುವಂತವ್ರು, ಈ ಮನೆಯಲ್ಲಿ ನಿನ್ನಿಗೆ ಬಿಟ್ರೆ ಬೇರೆ ಯಾರಿಗೂ ಗಟ್ಸೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವ್ರನ್ನು ಇನ್ಕ್ಲೂಡಿಂಗ್ ಮಕ್ಕಳು ಕೊಡ್ದಂಗೆ ಇರೋದನ್ನ ಮಕ್ಕಳು ಕೊಡ್ದಂಗೆ ಮುಂದೆ ಹೇಳ್ತಾರೆ, ಹೇಳ್ತೀಯಾ ಅಂತ. ಅದೇ ಧ್ರುವಂತರು ಅದನ್ನೇ ಮಾಡೋದು. ಆಯ್ತು ಧ್ರುವಂತರು ಹಿಂದೆ ಒಂದ್ ಮುಂದೆ ಒಂದ್ ಮಾಡ್ತಾರೆ, ಬಟ್ ಸ್ಟಿಲ್ ಆದ್ರೂ ಮಕ್ಕಳು ಕೊಡ್ದಂಗೆ ಹೇಳ್ತಾರೆ. ಕೋಪ ಬಂದು ಅಂತಂದಾಗ ಫ್ಲಾಶ್ ಹೊಡೆದ್ ಬಿಡ್ತಾರೆ. ಆಕ್ಚುಲಿ ಅವ್ರ ಪಾಪ ಒಂಥರ ಎಮೋಷನಲಿ ಒಂದ್ ಸ್ವಲ್ಪ ಸ್ಟೇಬಲ್ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಯಾರೋ ಹೇಳ್ತಾರೆ ಹತ್ತು ಬಿಡ್ತಾರೆ, ಯಾರೋ ಕೋಪ ಮಾಡ್ಕೊಂಡು ಇವ್ರು ಇಮಿಡಿಯೇಟ್ ಆಗಿ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಯಾರೋ ಒಂದ್ ಮಾತಾಡಕ್ ಕೋಪ ಜಗಳಾಡಕ್ ಬಂದು ಇವ್ರು ಕೂಡ ಜಗಳಾಡಕ್ ನಿಂತ್ಕೊಂಡು ಮಾಡ್ಬಿಡ್ತಾರೆ. ಐ ಥಿಂಕ್ ಅದೊಂಥರ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತಿದೆ ಗೈಸ್. ಗಿಲ್ಲಿ ತಪ್ಪು ಮಾಡಿದ್ರೆ ಮಂಜು ಅವ್ರು ತಪ್ಪಿತ ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಗೊತ್ತಿರೋ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಇಲ್ಲಿ ಧ್ರುವಂತವ್ರು ಇವರೆಲ್ಲ ಜಗಳ ಆಡ್ಬೇಕಾದ್ರೆ ಶಪಥ ಮಾಡ್ತಾರೆ. ಯಾರು ಒಂದ್ ನಿಮಿಷ, ಧ್ರುವಂತವ್ರು ಇವರೆಲ್ಲ ಜಗಳ ಆಡ್ಬೇಕಾದ್ರೆ ಲೈಕ್ ಅಶ್ವಿನಿ ಮ್ಯಾಮ್, ಜಾನ್ವಿ ಅವ್ರ ಮ್ಯಾಮ್ ಅಲ್ಲಿ ಕುತ್ಕೊಂಡು ಇಲ್ಲಿ ಕಿಚನ್ ಏನಂತ ಹೇಳ್ತಾರೆ ಅಂದ್ರೆ, ಈ ನಾವು 8 ವಾರದಿಂದ ಮಾಡ್ಕೊಂಡ್ ಬಂದ್ವಿ, ಇವಾಗ ರೊಚ್ಕೆ ಇದ್ದಾರೆ ಅಂತ ಹೇಳ್ತಾರಲ್ಲ. ಅಂದ್ರೆ ಜಗಳ ಆಡೋಕ್ಕೋಸ್ಕರ ಆಡ್ಬೇಕು ಅಂತಾನೆ, ಹೈಲೈಟ್ ಆಗೋದಕ್ಕೋಸ್ಕರನೇ ಮಾಡಿದೀವಿ ಅಂತ ಹೇಳ್ತಾರೆ. ಅಂಡ್ ನಮ್ಮ ಧ್ರುವಂತವ್ರು ಒಂದು ಶಪಥಗೈದ ಬುಬ್ರವಾರದ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಈ ಮನೆಯಲ್ಲಿ ಸ್ಪಂದನ, ಧನುಷ್, ಆಮೇಲೆ ಅಭಿಷೇಕ್, ಅವರು ಸೂರಜ್, ಆಮೇಲೆ ಸೂರಜ್ 4 ಜನನ ಕಳಿಸ್ಬಿಟ್ಟೆ ನಾನು ಈ ಮನೆಯಿಂದ ಆಚೆ ಹೋಗೋದು ಅಂತ ಅಂತಾರೆ. ಅದನ್ನ ಕಳಿಸ್ಲೇಬೇಕು ಅಂತ ಡಿಸೈಡ್ ಮಾಡೋದು ಮಹಾಕಾಲ್ ಮಾತ್ರ ಡಿಸೈಡ್ ಮಾಡ್ತಾರಂತೆ, ದೇವ್ರು ಮಾತ್ರ ಡಿಸೈಡ್ ಪ್ರೇಯರ್ ಮಾಡ್ಕೊಳ್ಬೇಕಂತ. ಇಲ್ಲ ಅಂದ್ರೆ ಇವ್ರನ್ನ ಕಳ್ಸೇ ನಾನು ಮನೆಯಿಂದ ಆಚೆ ಹೋಗೋದು ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಧ್ರುವಂತವ್ರು ಆಕ್ಚುಲಿ ಇವ್ರನ್ನೆಲ್ಲ ಕಳ್ಸಿ ಮನೆಗೆ ಹೋಗ್ತಾರ? ನೀವು ಕಮೆಂಟ್ ಮಾಡಿ ಗೈಸ್. ಇನ್ನೊಂದು ನೆನ್ನೆ ಎಪಿಸೋಡ್ ಮೇನ್ ಹೈಲೈಟ್ ಪಾರ್ಟ್ ಅಂತಂದ್ರೆ ಏನಂತಂದ್ರೆ, ಲೈಕ್ ಎಲ್ರ ಬಗ್ಗೆ ಲೈಕ್ ಇದ್ ಮಾತಂದ್ರೆ ಮನದಾಳದ ಮಾತಿರುತ್ತೆ, ಅದೆಲ್ಲರೂ ಲೈಕ್ ಬಂದು ಶೇರ್ ಮಾಡ್ಕೋತಾರೆ. ನನಗೆ ಏನ್ ಅಂತದೇನು ಇಷ್ಟ ಅಂದ್ರೆ ಎಲ್ರಿಗೂ ಮೇ ಬಿ ಆಸೆ ಇರುತ್ತೆ, ಮೇ ಬಿ ನಾನು ನೆಗ್ಲೆಕ್ಟ್ ಮಾಡಬಾರ್ದು. ಬಟ್ ಸ್ಟಿಲ್ ನನಗೇನು ಅಂತ ಆ ಟಾಪಿಕ್ ಹೇಳ್ಕೊಳ್ಳೋ ಟಾಪಿಕ್ ಏನಿಲ್ಲ. ಸೊ ಐ ಥಿಂಕ್ ಇದಾಗಿತ್ತು ಗೈಸ್ ನಮ್ಮ ಒಂದು ಎಪಿಸೋಡ್ ನ ರಿವ್ಯೂ. ಅಂಡ್ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಮೆಂಬರ್ಶಿಪ್ ಲೈವ್ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತಾ ಇರ್ತೀರಾ. ಸೊ ಮೆಂಬರ್ಶಿಪ್ ಲೈವ್ ಇವತ್ತು 4 ಗಂಟೆಗೆ, ಸಂಜೆ 4 ಗಂಟೆಗೆ ಮೆಂಬರ್ಶಿಪ್ ಲೈವ್ ಬರ್ತೀವಿ. ಸೊ ದಟ್ ವೆಯ್ಟ್ ಮಾಡ್ತಾರೆ. ಅಂದ್ರೆ ಯಾರು ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂತಂದ್ರೆ ದಯವಿಟ್ಟು ತೊಗೊಂಡು 4 ಗಂಟೆಗೆ ಮೆಂಬರ್ಶಿಪ್ ಲೈವ್ ಬರ್ತೀವಿ. ಅಂಡ್ ಅದಾದ್ಮೇಲೆ 5 ಮುಕ್ಕಾಲು ಆಸ್ ಇಟ್ ಈಸ್ ಬರ್ತೀವಿ. ಓಕೆನಾ? ಸೊ ಗೈಸ್, ನಿಮಗೆ ಏನಿಸ್ತು ಈ ಒಂದು ಎಪಿಸೋಡ್ ರಿವ್ಯೂ ನೋಡಿ ಕಮೆಂಟ್ ಮಾಡಿ. ಓಕೆನಾ? ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.